ರಾಜಧಾನಿಯಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಜೆಡಿಎಸ್ ಪರದಾಡ್ತಾ ಇದೆ. ಬೆಂಗಳೂರಲ್ಲಿ ಜೆಡಿಎಸ್ ಮರುಸ್ಥಾಪನೆ ಮಾಡೋದಕ್ಕೆ ದಳಪತಿಗಳು ಪ್ಲಾನ್ ಮಾಡ್ತಿದ್ದಾರೆ. ದಶಕಗಳ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಈಗ ನಿಖಿಲ್ ಪಣ ತೊಟ್ಟ ಹಾಗಿದೆ. ಆರ್ ನಗರ ಕ್ಷೇತ್ರದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಕಣ್ಣಿದೆ. ಶಾಸಕ ಮುನಿರತ್ನ ಅರೆಸ್ಟ್ ಆಗಿರೋ ಬೆನ್ನಲ್ಲೇ ದಳಪಡೆ ಅಲರ್ಟ್ ಆಗಿದೆ. ಬೆಂಗಳೂರಲ್ಲಿ ಜೆಡಿಎಸ್ನ ಮರುಸ್ಥಾಪನೆ ಮಾಡಬೇಕು, ಮತ್ತೆ ಜೆಡಿಎಸ್ ಬೆಂಗಳೂರಿನಲ್ಲಿ ಶಾಸಕರನ್ನು ಹೊಂದಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹುಡುಕಾಟದಲ್ಲಿ ಪರದಾಟದಲ್ಲಿತ್ತು ಜೆಡಿಎಸ್. ಬಟ್ ಸಾಧ್ಯ ಆಗಿರಲಿಲ್ಲ. ಈಗ ಅದಕ್ಕೆ ಒಂದು ಅವಕಾಶ ತೆರೆದುಕೊಂಡ ಹಾಗೆ ಭಾಸ ಆಗ್ತಾ ಇದೆ ಅವರ ಪಾಲಿಗೆ. ಅದಕ್ಕಾಗಿ ಈಗ ದಳಪಡೆ ಅಲರ್ಟ್ ಆಗಿದೆ. ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಕೇಸ್ನಲ್ಲಿ ಸದ್ಯ ಬಂಧನ ಆಗಿರೋದ್ರಿಂದ ಆ ಕ್ಷೇತ್ರದ ಮೇಲೆ ದಳಪತಿಗಳು ಕಣ್ಣಿಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮಂಜುನಾಥ್. ಶಾಸಕ ಮುನಿರತ್ನ ಒಂದ್ ಕಡೆ ಅರೆಸ್ಟ್ ಆಗಿರೋದ್ರಿಂದ ದಳಪತಿಗಳ ಕಣ್ಣು ಆರ್ ಕ್ಷೇತ್ರದ ಮೇಲೆ ಬಿದ್ದಿದೆಯಾ? ಬಿಜೆಪಿಯ ಶಾಸಕರೇ ಒಳಗೋಗಿರೋದು, ಮೈತ್ರಿಯಲ್ಲಿರುವಂತಹ ದಳ ಆರ್ ಕ್ಷೇತ್ರದ ಮೇಲೆ ಕಣ್ಣಿಡೋದಕ್ಕೆ ಮುಂದಾಗಿದೆಯಾ ಅಂತ? ಖಂಡಿತವಾಗೂ ವಿಜಯ್, ಏನಂದ್ರೆ ಜಾತಿನಿಂದನೇ ಜೊತೆಗೆ ಕೊಲೆ ಬೆದರಿಕೆ ಒಂದು ಪ್ರಕರಣದಲ್ಲಿ ಹಾಲಿ ಶಾಸಕರಾಗಿರುವಂತಹ ಮುನಿರತ್ನ ಅವರು ಈಗಾಗಲೇ ಜೈಲು ಪಾಲಾಗಿರುವಂಥದ್ದು. ಹೀಗಾಗಿ ಈ ಒಂದು ಕ್ಷೇತ್ರ ಏನಿದೆ ಇದು ಈ ಕ್ಷೇತ್ರದ ಮೇಲೆ ದಳಪತಿಗಳ ಕಣ್ಬಿದ್ದಿರುವಂಥದ್ದು. ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೆ ಲಾಭ ಅನ್ನೋದು ದಳಪತಿಗಳ ಲೆಕ್ಕಾಚಾರ ಆಗಿರುವಂಥದ್ದು. ಯಾಕಂದರೆ ಹಿಂದೆಯಿಂದಲೂ ಕೂಡ ಇಲ್ಲಿ ಒಕ್ಕಲಿಗರು ಸಾಕಷ್ಟು ಪ್ರಾಬಲ್ಯ ಹೊಂದಿದ್ದಾರೆ. ಜೊತೆಗೆ ಹಾಲಿ MP ಡಾಕ್ಟರ್ CN ಮಂಜುನಾಥ್ ಕೂಡ ದೇವೇಗೌಡರ ಕುಟುಂಬದ ಒಂದು ಸಂಬಂಧಿ. ಹಾಗಾಗಿ ಅವರೇ ಕ್ಷೇತ್ರದಲ್ಲೇ ಬರುವಂಥ ಈ ಒಂದು ಕ್ಷೇತ್ರದಲ್ಲಿ JDS ಅನ್ನು ಮುನ್ನೆಲೆಗೆ ತರಬೇಕು ಅನ್ನೋದು ದಳಪತಿಗಳ ಲೆಕ್ಕಾಚಾರ ಆಗಿರುವಂಥದ್ದು. ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಏನು ಕುಮಾರಸ್ವಾಮಿ ಅವರ ಜೊತೆಗೆ ಮುನಿರತ್ನ ಅವರ ನಡುವಿನ ಮಾತುಕತೆ ಬಳಿಕ ಈ ಒಂದು ಕ್ಷೇತ್ರವನ್ನು ಮುನಿರತ್ನ ಅವರಿಗೆ ಬಿಟ್ಕೊಡ್ಲಾಗಿತ್ತು. ಯಾಕಂದರೆ ಈ ಒಂದು ಕ್ಷೇತ್ರ ಸಾಕಷ್ಟು ಒಕ್ಕಲಿಗರಿದ್ದಾರೆ, ಜೊತೆಗೆ ಪ್ರಬಲವಾದಂಥ ಸಮುದಾಯಗಳು ಕೂಡ ಏನು JDSಗೆ ಒಂದಷ್ಟು ಮತಗಳನ್ನು ಹಿಂದೆ ಬರುವಂಥ ಲೆಕ್ಕಾಚಾರಗಳಿತ್ತು. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕನ್ನೋದು JDS ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಒಂದು ಕಡೆ ಏನು ಮುನಿರತ್ನ ಅವರು ಜೈಲು ಪಾಲಾಗಿದ್ದಾರೆ, ಈ ಒಂದು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಮುನಿರತ್ನ ಅವರಿಗೆ ಸಾಕಷ್ಟು ಕಷ್ಟ ಆಗುತ್ತೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ JDS ಪಕ್ಷಕ್ಕೆ ಬೆಂಗಳೂರು, ಅದು ರಾಜಧಾನಿಯಲ್ಲಿ JDS ಪಕ್ಷಕ್ಕೆ ನೆಲೆ ಇಲ್ಲದೆ ಆಗಿರುವಂಥದ್ದು. ಕಳೆದ 10 ವರ್ಷಗಳಿಂದ ಕೂಡ ಬೆಂಗಳೂರಿನಲ್ಲಿ JDS ಶಾಸಕರು ಯಾರೂ ಇಲ್ಲ. ಯಾಕಂದರೆ ಜಮೀರ್ ಅಹಮದ್ ಅವರು ಸಾಕಷ್ಟು ಪ್ರಬಲರಾಗಿದ್ದರು. ಜೊತೆಗೆ ಗೋಪಾಲಯ್ಯ ಕೂಡ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸ್ಪರ್ಧೆ ಮಾಡಿ ಅವರು ಈಗ BJPಯಲ್ಲಿ ಇರುವಂಥದ್ದು. ಜೊತೆಗೆ ದಾಸರಳ್ಳಿ ಕೂಡ ದಾಸರಳ್ಳಿ ಜೊತೆಗೆ ಅಖಂಡ ಶ್ರೀನಿವಾಸ ಮೂರ್ತಿ ಕೂಡ JDSನಲ್ಲಿದ್ದರು. ಅವರು ಕೂಡ ಈಗ ಬೇರೆ ಬೇರೆ ಪಕ್ಷಗಳಿಗೆ ಸೇರ್ಪಡೆ ಆಗಿರೋ ಕಾರಣ ಬೆಂಗಳೂರಿನಲ್ಲಿ ಸದ್ಯ JDS ಪಕ್ಷದ ಒಂದು ಪಕ್ಷ ಸಂಘಟನೆ ಸಾಕಷ್ಟು ಹಿನ್ನಡೆ ಆಗಿದೆ. ಹಾಗಾಗಿ ರಾಜಧಾನಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿ ಗೆದ್ದರೆ ಅದು JDS ಪಕ್ಷಕ್ಕೆ ಲಾಭ ಆಗುತ್ತೆ, ಜೊತೆಗೆ ಪಕ್ಷದ ಸಂಘಟನೆಗೆ ಕೂಡ ಲಾಭ ಆಗುತ್ತೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಭವಿಷ್ಯದಲ್ಲಿ ಬೆಂಗಳೂರು ಏನು ಒಂದು ರಾಜಕಾರಣದಲ್ಲಿ ಪ್ರಬಲರಾಗಬೇಕಾದ್ರೆ ಬೆಂಗಳೂರಿನಲ್ಲಿ ಗೆಲ್ಲುವ ಮುಖಾಂತರ ತಮ್ಮ ಪಕ್ಷದ ಅಸ್ತಿತ್ವ ಜೊತೆಗೆ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಬೇಕು ಅನ್ನೋದು ದಳಪತಿಗಳ ಲೆಕ್ಕಾಚಾರ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಒಲವೊಂದಿದ್ದಾರೆ. ಜೊತೆಗೆ ಇದ್ರ ಮೇಲೆ ಸಾಕಷ್ಟು ಒಂದು ವರ್ಕೌಟನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಈಗ ದಳಪತಿಗಳು ಚರ್ಚೆ ಮಾಡ್ತಿರುವಂತಹ ವಿಚಾರ ಆಗಿರುವಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.